ಫ್ರೆಂಡ್ಸ್, ನಾನಿವತ್ತು VES ಮಾಡೆಲ್ ಕಾನ್ವೆಂಟ್ ಸ್ಕೂಲಿಗೆ ಬಂದಿದ್ದೀನಿ. ತಾವರೆಕೆರೆ. ನನ್ನ ಮಗ ಇದೇ ಸ್ಕೂಲಲ್ಲಿ ಓದೋದು. ದಸರಾ ವಿಶೇಷವಾಗಿ ಈ ಸ್ಕೂಲ್ ಅವರು ಪೇರೆಂಟ್ಸ್ಗೆ ಅಂತ ರಂಗೋಲಿ ಕಾಂಪಿಟೇಷನ್ ಕ್ರಿಯೇಟ್ ಮಾಡಿದರು. ತುಂಬ ಖುಷಿ ಆಯಿತು. ಬನ್ನಿ ರಂಗೋಲಿ ತೋರಿಸ್ತೀನಿ. ಎಲ್ಲ ಸುಮಾರು ಪೇರೆಂಟ್ಸು ಇನ್ವಾಲ್ವ್ ಆಗಿದ್ದರು ಈ ಕಾಂಪಿಟೇಷನ್ಗೆ. ಇವತ್ತು ದಸರಾ ಹಬ್ಬದ ಪ್ರಯುಕ್ತ ಇಲ್ಲಿ ರಂಗೋಲಿ ಕಾಂಪಿಟೇಷನ್ ಅರೇಂಜ್ ಮಾಡಿದ್ರು. ತುಂಬ ಜನ ಪೇರೆಂಟ್ಸು ಎಲ್ಲ ಇನ್ವಾಲ್ವ್ ಆಗಿದ್ದರು. ತುಂಬ ಟಫ್ ಕಾಂಪಿಟೇಷನ್ಸ್ ಇತ್ತು. ರಂಗೋಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದೊಂದು ರಂಗೋಲಿನೂ ತುಂಬ ಅದ್ಭುತವಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ನೀವು ನೋಡಿ ಇಷ್ಟಪಡಿ. ಆಮೇಲೆ ಯಾವ ರಂಗೋಲಿ ತುಂಬ ಚೆನ್ನಾಗಿದೆ ಅನ್ನೋದು ನೀವು ನಂಗೆ ಹೇಳಿ. ತುಂಬ ಖುಷಿ ಆಯಿತು. ನಾನು ಯಾವ ಸ್ಕೂಲಲ್ಲೂ ಈ ಥರ ನೋಡಿಲ್ಲ, ಈ ಥರ ಇನ್ವಾಲ್ವ್ಮೆಂಟು. ಬಟ್ ಈ VES ತಾವರೆಕೆರೆ ಸ್ಕೂಲ್ ಅವರು ತುಂಬ ಯುನೀಕಾಗಿ ಕಾಂಪಿಟೇಷನ್ಸ್ನ ಮಹಿಳೆಯರಿಗೆ ಅಂತ ಅರೇಂಜ್ ಮಾಡ್ತಾರೆ. ಅದರಲ್ಲಿ ಈ ರಂಗೋಲಿ ಕಾಂಪಿಟೇಷನ್ನು ತುಂಬ ಖುಷಿ ಆಗ್ತಾ ಇದೆ. ಇವತ್ತು ರಂಗೋಲಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಒಂದೊಂದು ರಂಗೋಲಿನೂ ತುಂಬ ಕಲರ್ಫುಲ್ ಆಗಿದೆ. ಆಮೇಲೆ ತುಂಬ ಯೂನಿಕ್ ಆಗಿದೆ. ಅವರ ಐಡಿಯಾಸ್ ಆಗಿರ್ಬೋದು, ಆಮೇಲೆ ಅವ್ರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗೆ ನಾನು ವೆಯ್ಟ್ ಮಾಡ್ತಿರ್ತೀನಿ. ಎಲ್ಲರೂ ಕಾಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಪೀಕಾಕು ತುಂಬ ಯೂನಿಕ್ ಆಗಿದೆ. ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ಆಮೇಲೆ ತುಂಬ ನೀಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಏನು ಅನಿಸ್ತಾ ಇದೆ ಈ ರಂಗೋಲಿಗಳ ಬಗ್ಗೆ ಅನಿಸಿಕೆ, ಅಭಿಪ್ರಾಯ ತಿಳಿಸಿ. ನಿಮ್ಮ ಕಾಮೆಂಟ್ನ ಓದೋಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಿರ್ತೀನಿ. ನೋಡಿ, ನಾನು ಕೂಡ ಭಾಗವಹಿಸಿದ್ದೆ ಇದರಲ್ಲಿ. ಇದು ನಾನು ಬಿಡಿಸಿದಂಥ ರಂಗೋಲಿ, ನಾನು ಮತ್ತು ನನ್ನ ಫ್ರೆಂಡು. ಒಂದೊಂದು ರಂಗೋಲಿನೂ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಯಾರೆಲ್ಲ ರೀಕ್ರಿಯೇಟಿಂಗ್ ಮೂವಿ ಸೀನ್ಸ್ ಅಲ್ಲಿ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿದ್ರೆ ನನಗೂ ತುಂಬ ಇಂಟ್ರೆಸ್ಟ್ ಬರುತ್ತೆ. ಮತ್ತೆ ವಿಡಿಯೋಸ್ ಮಾಡಿ ಹಾಕ್ತೀನಿ.